ಅಮ್ಮ ಅಮ್ಮ ಅದ್ಗೆ ಏನೇ ಸುಜಿ ಆಲೇನೆ ಎಲ್ಲನ ಉಪ್ಪಿನಕಾಯಿ ಎಲ್ಲ ಕೊಟ್ಟು ದುಡ್ಡೆಲ್ಲ ಇಸ್ಕೊಂಬಂದೇನಿ. ಹೂನಮ್ಮ ಎಲ್ಲ ಇಸ್ಕೊಂಬಂದೆ, ಎಲ್ರು ಕೊಟ್ರು. ಎಲ್ಲನ ಎಣಿಸ್ದೆ, ಒಂದ್ 5,000 ಆಗೈತಿ. ಅದಕ್ಕೆ ಎಲ್ಲೋದ್ರಮ್ಮ? ಹೌದೇನಿ, 5,000 ರೂಪಾಯಿ ಆಯ್ತಾ? ಅಯ್ಯೋ ಆ ದೇವ್ರು ನಮಗೆ ಕಣ್ಬಿಟ್ಬಿಟ್ಟ ಅನ್ಸತ್ತೆ. ನೀನು ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಆಗ್ತೈತಿ, ಅದಕ್ಕೆ ಒಳ್ಳೆ ಲಾಭ ಬರ್ತೈತಲ್ವೇ? ಹಿಂಗೆ ಮುಂದುವರ್ಕೊಂಡು ಹೋಗು. ನಿಮ್ಮತ್ತಿಗೆ ಇಲ್ಲ ಎಲ್ಗೂ ಹೋಗಿ ಹೇಳಮ್ಮ. ಅಲ್ಲ ಅವಳು ಅಲ್ಲಿಗೆ ಬಂದಿರ್ಲಿಲ್ವೇನು ಉಪ್ಪಿನಕಾಯಿ ಶೆಡ್ ಹತ್ರ? ಇಲ್ಲ ಕಣಮ್ಮ, ಅದಕ್ಕೆ ಯಾಕೋ ಇತ್ತೀಚೆಗೆ ಸರಿಯಾಗಿ ಉಪ್ಪಿನಕಾಯಿ ಮಾಡೋಕ್ಕಾಗ್ಲಿ, ಪ್ಯಾಕ್ ಮಾಡೋಕ್ಕಾಗ್ಲಿ, ಮಾರಾಟ ಮಾಡೋಕ್ಕಾಗ್ಲಿ ಏನಕ್ಕೂ ಬರೋದೇ ಇಲ್ಲ. ನೀನೇ ಹೋಗು ಅಂತಾರೆ. ಅಲ್ಲೂ ಅಷ್ಟೇ ಉಪ್ಪಿನಕಾಯಿ ಶೆಡ್ ಹತ್ರ ಬಂದ್ರು ಸುಮ್ಮನೆ ಕೂತ್ಕೊಂಡೇ ಇರ್ತಾರೆ. ಅದನ್ನ ಹಂಗ್ ಮಾಡು, ಇದನ್ನ ಹಿಂಗ್ ಮಾಡು ಅಂತಾನ. ಯಾರನ್ನಾದ್ರೂ ಒಬ್ರನ್ನ ಕೂಲಿಯವ್ರನ್ನ ಕರ್ಕೊಂಡಿರ್ತೇನ, ಅವ್ರ ಹತ್ರನೇ ಮಾತಾಡ್ಕೊಂಡು ಸುಮ್ಮನೆ ಕುಂತಿರ್ತಾರೆ. ಅವ್ರ ಹತ್ರನೇ ಕೆಲಸ ಮಾಡಿಸ್ತಿರ್ತಾರೆ. ಇವ್ರು ಮಾಡೋದೇ ಇಲ್ಲ. ಅಯ್ಯೋ ಯಾಕೋ ಅವಳೊಂದಿಟ್ಟು ಸೋಂಬೇರಿ ಆಗ್ಯವಳೆ. ಬಿಡು ಹೋಗ್ಲಿ. ನೀನಾದ್ರೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗು. ನಾನೆಲ್ಲ ಅವಳು ಬರ್ಲಿ ಹೇಳ್ತೀನಿ ಸರಿಯಾಗಿ. ಈಗ ಎಷ್ಟು 5,000 ಆಯ್ತಾ? ಇಷ್ಟು ದಿನ ಆಗಿರೋದು ಎಲ್ಲಿ ಮತ್ತೆ ಕೈ ಕೊಟ್ಟಿದ್ದೆ ತಾನೆ ನೇತ್ರನ ಕೈಗೆ? ಹೂನಮ್ಮ, ಒಂದ 20,000 ಇರ್ಬೋದು ಅನ್ಸುತ್ತೆ ಅತ್ತಿಗೆ ಹತ್ರ. ಹೌದಾ? ಹಂಗಾದ್ರೆ ಇದೊಂದು 5,000 ಸೇರಿ 25,000 ಆಗುತ್ತೆ. 25,000ಕ್ಕೆ ನಿನ್ಗೊಂದ ಯತನ ಚೈನೋ ಇಲ್ಲಾಂದ್ರೆ ನೆಕ್ಲೇಸೋ ಯತನ ಮಾಡ್ಸೋಣ ಸುಮ್ಮನೆ. ದುಡ್ಡು ಇಕ್ಕಂಡ್ರೆ ಏನು ಬರಂಗಿಲ್ಲ. ಒಡವೆನಾದ್ರೂ ಮಾಡ್ಸಿರೆ ಹಂಗೆ ನಮ್ಗೆ ಏನಾದ್ರೂ ಮುಂದೆ ಕಷ್ಟಕ್ಕಾದ್ರೂ ಬೇಕಾಗುತ್ತೆ. ಮನೆಗಿನ ಏನಾನ ಕಟ್ಟಿಸ್ತೀವಿ, ಇಲ್ಲ ಹೊಸ ಮನೆ ತಾಂತೀವಿ ಅಂತಂದ್ರಾಗ ಅವಾಗ ತೀರಾ ಒಡವೆನಾದ್ರೂ ಮಾರಿ, ಇಲ್ಲಾಂದ್ರೆ ಒಡವೆನಾದ್ರೂ ಎಲ್ಲಾನ ಅಡ ಇಟ್ಟು ಸಾಲ ತಗೊಂಬರ್ಬೋದು ಬ್ಯಾಂಕ್ನಾಕಿ ಹಿಂಗ್ನಾಕಿ. ಹ್ಞೂ ಕಣಮ್ಮ, ನನಗೂ ತುಂಬಾ ದಿವಸದಿಂದ ಆಸೆ ಇತ್ತು ನೆಕ್ಲೆಸ್ ಹಾಕೋಬೇಕು ಅಂತಾನ. ಅತಿಗೆ ಇತ್ತಲ್ಲ, ಅವಾಗೆಲ್ಲ ನಾ ಕೇಳಿದಾಗ ಅಣ್ಣಯ್ಯ ಮಾಡಿಸ್ಕೊಡ್ತೀನಿ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಮಾಡಿಸ್ಬಿಟ್ಟ. ನಾನು ಸುಮ್ಮನಾಗ್ಬಿಟ್ಟೆ, ಬಿಡತ್ಲಾಗೆ ನಾನೇ ದುಡ್ದು ಮಾಡಿಸ್ಕಮ್ಮನ ಅಂತಾನ. ನನ್ಗೂ ಅದಕ್ಕೆ ಮತ್ತಿಗೆ ನಾನು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ದು. ನಮ್ಮ ಅಣ್ಣಯ್ಯ ಅಂತೂ ನನಗೆ ನೆಕ್ಲೆಸ್ ಮಾಡಿಸಲ್ಲ, ನಾನೇ ದುಡ್ದು ಮಾಡಿಸ್ಕಮ್ಮನ ಅಂತಾನ. ಹೆಂಗು ಇವಾಗ ಉಪ್ಪಿನಕಾಯ್ದೆಲ್ಲನ ಈಗ ಒಂದು 25,000 ಆಗೈತಿ. ಅದ್ರಾಗೆ ಒಂದು ನೆಕ್ಲೆಸ್ ಮಾಡಿಸ್ಕೊಂಡ್ರೆ ನನಗೆ ಅಂತ ಅಲ್ಲ, ಎಲ್ಲರಿಗೂ ಆಗುತ್ತೆ. ಬೇಕು ಅಂದಾಗ ಬ್ಯಾಂಕಿಗೆ ಇಟ್ಬಿಟ್ಟು ಸಾಲ ತರ್ಬೋದು. ಇಲ್ಲಾಂದ್ರೆ ಹಂಗೇನಾದ್ರು ನಾವು ಮನೆ ಏನಾದ್ರು ಕಟ್ಸಂಗಿದ್ರೆ ಅದನ್ನೇ ಮಾಡ್ಬೋದಲ್ವಾ? ಅವಾಗಿನ ಜಾಸ್ತಿ ರೇಟ್ ಆಗುತ್ತೆ ನಾವು ಮನೆ ತಗೊಂಬೋ ಅಷ್ಟರಲ್ಲಿ, ಅಲ್ವೇನಮ್ಮ? ನೀನು ಹೇಳೋದೇ ಸರಿ. ಅದಕ್ಕೆ ಎಲ್ಲೋದ್ರು? ಕಣೆ ಸೂಜಿ, ಬಂಗಾರ ಯಾವತ್ತೂ ಬೆಲೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ವರ್ಷಕ್ಕೂ ಜಾಸ್ತಿ ಆಗ್ತಿರುತ್ತೆ ಬಂಗಾರದ ರೇಟು. ಅದಕ್ಕೇನೆ ಹೆಂಗು ಇವಾಗ ಒಂದು 25,000 ಐತೆ. 25,000ಕ್ಕಂತೂ ಮನೆ ಅಂತೂ ಆಗಲ್ಲ, ಒಡವೆ ಅಂತೂ ಆಗುತ್ತೆ. ಹೆಂಗೋ ಮಾಡಿಸ್ಕೊಂಡ್ಬಿಡು ಒಂದು ನೆಕ್ಲೆಸ್. ನಿನ್ಗೂ ಎಲ್ಗನ ಹೋದ್ರು ಬಂದ್ರು ಆಗುತ್ತೆ. ತೀರಾ ನಿಮ್ಮ ಅತ್ತಿಗೇನು ಬೇಕಂದ್ರೆ ಹಾಕೊಂಡು ಹೋಗ್ಬೋದು. ಅವಳಿಗಿನ್ನೇನು ಐತಲ್ಲ, ಅವಳಿಗಿನ್ಯಾತಕ್ಕೆ? ನೀನೇ ಇಕ್ಕೆ ಮೆಂತೆ. ಹಾಗೋ ಬಂದೇ ಬಿಟ್ಲಲ್ಲ ನೇತ್ರ ಬಾರೆ. ಸುಜಿ, ದುಡ್ಡೆಲ್ಲ ಇಸ್ಕೊಂಬರ್ಬೇಕು, ಉಪ್ಪಿನಕಾಯಿ ಕೊಟ್ಟಿರೋದು ಎಲ್ಲನ ಅಂತ ಹೇಳಿ ಹೇಳ್ತಿದ್ದಲೆ, ಎಲ್ಲ ಇಸ್ಕೊಂಬಂದ ಎಲ್ಲರ ಹತ್ರನು? ಹ್ಞೂ ಅತ್ತಿಗೆ, ಎಲ್ಲರ ಹತ್ರನು ಇಸ್ಕೊಂಬಂದೆ. 5,000 ರೂಪಾಯಿ ಆಗೈತೆ ಈ ಬ್ಯಾಗಲ್ಲಿದೆ. ಹೌದಾ? ಸರಿ ಆಯ್ತು, ಕೊಡು. ತಗೊಂಡೋಗಿ ನಾನು ಬೀರ್ನಾಗ ಇಕ್ಕಂತೀನಿ. ನೇತ್ರ, ಬೀರ್ನಾಗ ಇಕ್ಕದ್ ಬೇಡ, ನಿನ್ನ ಹತ್ರ ಇತ್ತಂತಲ್ಲ 20,000 ಏನು, ಈಗ ಅದನ್ನ ತಗೊಂಬ ಹೋಗಿಲಿ. 20,000ನ ತರ್ಬೇಕಾ? ಯಾಕತ್ತೆ? ಅಯ್ಯೋ ಅಲ್ಲ, ಅದನ್ನೇನು ನೋಡಿಲ್ವ ಎಂದು ದುಡ್ಡ ನೀವು? ನೋಡ್ಬೇಕಾ ಅದನ್ನೇನು ತಂದು? ಸುಮ್ಮನಿರು, ಕೊಡೆ ಸೂಜಿ, ತಗೊಂಡೋಗಿ ಇಕ್ತೀನಿ. ಅದು ಬೀರ್ನಾಗೈತೆ, ಎಲ್ಲೂ ಹೋಗಿಲ್ಲ. ಅಯ್ಯೋ ಅತ್ತಿಗೆ, ನೋಡಕ್ಕಲ್ಲ ಅದು. ಇನ್ನೇನು ದುಡ್ಡು ಈಗ 25,000 ಆಗುತ್ತೆ. ನನ್ನ ಹತ್ರ 5,000, ನಿಮ್ಮ ಹತ್ರ ಕೊಟ್ಟಿರೋದು 20,000. ಅದನ್ನೆಲ್ಲ ಸೇರಿಸ್ಬಿಟ್ಟು ನನಗೊಂದ ನೆಕ್ಲೆಸ್ ಮಾಡಿಸ್ಕೊಳ್ಳೋಣ ಅಂತಾನ. ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ಹಾಕ್ಬರೋಣ, ಹೋಗಿ ಟೌನ್ಗೆ ಹೋಗಿ ಅಂತಾನ. ತಗೊಂಬರೋಗಿ ಅತ್ತಿಗೆ. ಸುಮ್ಮನೆ ದುಡ್ಡು ಇಕ್ಕಂಡ್ರೆ ಅದೇನು ಬರಂಗಿಲ್ಲ. ಅದಕ್ಕೆ ಒಡವೆನಾದ್ರೂ ಮಾಡಿಸಿದ್ರೆ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಬಂಗಾರದ ಬೆಲೆ. ಅದಕ್ಕೆ ಮಾಡಿಸಿಕೊಂಡ್ರೆ ಮುಂದೆ ಏನ್ಕಾದ್ರೂ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಅಂತಾನ. ಅಮ್ಮಯ್ಯನ ಹೆಂಗಂತ ಅಂತೂ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಯ್ಯಯ್ಯೋ, ಈಗ ನೆಕ್ಲೆಸ್ ಮಾಡಿಸ್ತಾಳಂತೆ. ನಾನು ನೋಡಿ ಸಾವಿತ್ರಿಗೆ 10,000 ರೂಪಾಯಿ ಬಡ್ಡಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೂ 10,000 ರೂಪಾಯಿ ಇತ್ತಲ್ಲ, ಹೆಂಗೂ ಇನ್ನೇನು ಸಾವಿತ್ರಿ ಬಡ್ಡಿ ಕೊಡ್ತಾಳಲ್ವಾ ಅಂತೇಳಿ ಅವಳನ್ನೇ ಕೇಳ್ಬಿಟ್ಟು ಯಾರಿಗಾದ್ರೂ ಕೊಡು ಅಂತೇಳಿ ಕೊಟ್ಟಿದ್ದೆ. ಆಯ್ತು ಅಂತೇಳಿ ಇಸ್ಕೊಂಡಿದ್ಲು. ಬಡ್ಡಿ ಕೊಡೋ ಜವಾಬ್ದಾರಿ ನಂದು ಅಂತಾನ. 20,000ನೂ ಅವಳ ಕೈಗೆ ಕೊಟ್ಟಿದ್ದೀನಿ, ಬಡ್ಡಿ ಬರುತ್ತೆ ಅಂತಾನ. ಇವ್ರು ನೋಡಿರಿ ಒಡವೆ ಮಾಡಿಸ್ತೀನಿ ಅಂತ ಇದ್ದಾರೆ. ಈಗ ಏನಪ್ಪ ಹೇಳೋದು ಇವ್ರಿಗೆ? ನೇತ್ರ, ಏನು ಹೆಂಗೆ ಯೋಚನೆ ಮಾಡ್ತಾ ಇದ್ಯಾ? ತಗೊಂಬರೋಗು ಜಲ್ದು ಹೋಗಿ. ಇವತ್ತೇ ಹೋಗ್ಬಿಟ್ಟು 3 ಹೋಗೋಣ. ನಾನು ಬರ್ತೀನಿ. ಹಂಗೇನೆ ಒಡವೆ ಮಾಡಕ್ಕೆ ಹಾಕಿ ಬರೋಣ. ಎಷ್ಟು ಏನು ಅಂತೇಳಿ ಕೇಳ್ಕೊಂಡು, ಏನೋ ಇನ್ನೂ ಜಾಸ್ತಿ ಬೇಕಾಗುತ್ತಾ ಅಥವಾ ಏನು ಇಷ್ಟಕ್ಕೆ ಆಗುತ್ತಾ ಏನು ಅಂತೇಳಿ ತಿಳ್ಕೊಂಡು ಮಾಡಕ್ಕೆ ಹಾಕಿ ಬರೋಣ. ಹೋಗ್ತಾರ ದುಡ್ಡ ಜಲ್ದು.
ಅಲ್ಲ ಅತ್ತೆ, ಈಗ ನೆಕ್ಲೆಸ್ ಮಾಡಿಸೋಂತ ಅವಶ್ಯಕತೆ ಏನೈತಿ? ಇರ್ಲಿ ಬಿಡ್ರಿ ದುಡ್ಡು, ಮನೆಗೆ ಇರುತ್ತೆ. ಅದು ಮನೇನ ಮೊದಲು ಮನೆ ಕಟ್ಟಿಸ್ಬೇಕು, ಇಲ್ಲಾಂದ್ರೆ ಹೊಸ ಮನೆ ಎಲ್ಲಾದ್ರೂ ತಗೋಬೇಕು ಅಂತ ಅನ್ಕೊಂಡಿದೀವಿ. ಅಂತದ್ರಾಗ ಈಗ ನೆಕ್ಲೆಸ್ ಮಾಡ್ಸೋದು ಏನೈತೆ? ನೆಕ್ಲೆಸ್ ಬೇಡ, ಎಂಥದ್ದು ಬೇಡ, ಸುಮ್ನೀರು. ಸೂಜಿ ಏನು ಬೇಡ, ಸುಮ್ನೀರು. ಅಯ್ಯೋ ಅತ್ತಿಗೆ, ಈಗ 25,000ಕ್ಕೆ ಮನೆ ಅಂತೂ ತಗಮಕ್ಕೂ ಆಗಲ್ಲ, ಕಟ್ಸಕ್ಕೂ ಆಗಲ್ಲ. ಅದಕ್ಕೇನೆ ಈಗಿರೋ 25,000 ರೂಪಾಯಿಗೆ ಒಂದ್ ಸಾರನೋ ನೆಕ್ಲೆಸ್ ಏನಾದ್ರು ಏನ್ ಬರುತ್ತೋ ಅದನ್ನ ಮಾಡಿಸ್ಕೊಂಡ್ಬಿಡೋಣ, ಬಂಗಾರದ ಒಡವೆನ. ಆಮೇಲೆ ಮನೆ ಕಟ್ಬೇಕಾರೆ ತೀರಾ ದುಡ್ಡಿಲ್ಲ ಅಂತಂದ್ರೆ ಒಡವೆನ ಬ್ಯಾಂಕಿಗಾದ್ರೂ ಇಟ್ಟು ಸಾಲ ತರ್ಬೋದು, ಇಲ್ಲಾಂದ್ರೆ ಒಡವೆನೆ ಮಾರಿದ್ರು ಮಾರ್ಬೋದು. ಯಾಕಂದ್ರೆ ಅವಾಗ ಜಾಸ್ತಿ ರೇಟ್ ಆಗಿರುತ್ತೆ ಬಂಗಾರ. ಅವಾಗ ಹಳೆ ಬಂಗಾರಕ್ಕೆ ಜಾಸ್ತಿ ರೇಟ್ ಕೊಡ್ತಾರಂತೆ. ಅದಕ್ಕೇನೆ ಮಾಡ್ಸೋಣ ಅಂತಾನ. ಸುಮ್ನೆ ದುಡ್ಡು ಇಕ್ಕಂಡ್ರೆ ಏನು ಬರಂಗಿಲ್ಲ. ಅದು ಅಲ್ದೇನೆ ದುಡ್ಡು ಮನೆಗೆ ಇಕ್ಕೆಂಬುದನ್ನು ಒಂಥರ ಅಪಾಯ. ಯಾರನ್ನ ಕಳ್ರು ಗಿಳ್ರು ಬಂದು ಓದ್ಕೊಂಡು ಹೋದ್ರೆ ಅಂತಾನ ಕಷ್ಟ. ಯಾಕಂದ್ರೆ ನಮ್ದು ಬೇರೆ ಹಳೆ ಮನೆ, ಬಾಗ್ಲೂ ಹಳೇದು. ಆಮೇಲೆ ಯಾರನ್ನ ಕಳ್ರು ಬಂದ್ರೆ ಅದಕ್ಕೇನೆ ಈ ಒಡವೆ ಮಾಡಿಸ್ಕೊಂಡ್ರೆ ಅತ್ಲಾಗೆ ಹಾಕೊಂಡಿರ್ಬೋದು ಅಂತ ಅಷ್ಟೇನೆ. ಕಣೆ, ನಮ್ ಸೂಜಿ ಮದ್ವೆಗೂ ಉಪಯೋಗಕ್ಕೆ ಬರುತ್ತೆ. ಅಲ್ಲ ಕಣೆ ಸೂಜಿ, ಇಬ್ರು ತಾನೇ ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿ ಇಷ್ಟೆಲ್ಲ ದುಡ್ದಿರೋದು. ಅಂತದ್ರಲ್ಲಿ ನಿನಗೆ ಸರ ಮಾಡಿಸ್ಕೊಂತೀಯ? ಅದ್ರಾಗ ಹಂಗಾರೆ ನನಗೇನು ಇಲ್ವಾ? ಅಯ್ಯೋ, ಅದಕ್ಕೆ ಯಾಕೆ ಹಂಗ ಅನ್ಕೊಂತೀಯ? ಈಗ ನೀನು ನೆಕ್ಲೆಸ್ ಹಾಕೊಂಡಿದ್ಯಲ್ಲ, ಬಿಡು ಇವಳನ್ನ ಮಾಡಿಸ್ಕೊಂಬ್ಲಿ. ಪಾಪ ಎಷ್ಟು ದಿನದಿಂದನ ನೆಕ್ಲೆಸ್ ಸರ ಹಾಕಬೇಕು ಅಂತ ಅವಳಗ ಆಸೆ ಇತ್ತು. ಈಗ ಆದ್ರೂ ಮಾಡಿಸಿ ಹಾಕ್ಯಂಬ್ಲಿ. ಈಗ ಅವಳ ಕಷ್ಟಪಟ್ಟು ದುಡ್ದ ಇದ್ದಾಳೆ. ಅವಳೇನೇನು ಮನೆಗೆ ಅವಳೇ ಹಾಕ್ಯಮಲ್ಲ, ನೀನು ಹಾಕ್ಯಮಂತೆ. ಬೇಕಂದ್ರೆ ಮನಿಗೋಸ್ಕರ ಮಾಡಿಸ್ತಾ ಇರೋದು ಅಷ್ಟೇನೆ. ತಾಂಬರೋಗ್ ಸುಮ್ಮನ್ ದುಡ್ಡ. ಅಯ್ಯೋ, ಯಾಕತ್ಗೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ನಾನೇನು ಮಾಡಿಸ್ಕೊಂಡು ನಾನೇ ಇಟ್ಕೊಂಬಲ್ಲ, ನಂದು ಅಂತಾನ. ಅದು ಮನೆಗೆ ಇರುತ್ತೆ ಅಷ್ಟೇನೆ. ನೀವು ಹಾಕಂಬಿರಂತೆ, ಅದ್ರ ಮೇಲೆ ನಿಮ್ಗೂ ಹಕ್ಕಿರುತ್ತೆ. ಯಾಕಂದ್ರೆ ನೀವು ನಾವು ಎಲ್ಲರೂ ಸೇರ್ಕೊಂಡೆ ತಾನೇ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಇಷ್ಟೊಂದು ದುಡ್ದಿರೋದು. ಅದಕ್ಕೆ ಸುಜಿ, ಅದು ಈಗ ಒಡವೆ ಮಾಡ್ಸೋದ್ರಿಂದನ ದುಡ್ಡು ಉಳಿಯುತ್ತೆ. ಆದ್ರೆ ಆ ದುಡ್ಡನ್ನ ಬಡ್ಡಿ ಕೊಟ್ರೆ, ಬಡ್ಡಿ ಆದ್ರೆ ಜಾಸ್ತಿ ಬರುತ್ತೆ ನಮ್ಗೆ ತಿಂಗಳನ. ಅದಕ್ಕೇನೆ ದುಡ್ಡ ಬಡ್ಡಿಗೆ ಬಿಟ್ಟಿದ್ದೀನಿ ನಾನು. ಬಡ್ಡಿಗೆ ದುಡ್ಡು ಕೊಟ್ಟಿದ್ಯಾ? ಯಾರಿಗೆ ಕೊಟ್ಟಿದ್ಯೆ? ಅಯ್ಯೋ ದೇವ್ರೆ, ಅಲ್ಲ ನಿಂಗೆ ದುಡ್ಡ ಬಡ್ಡಿಗೆ ಬಿಡ್ತಾ ಇದ್ದೀನಿ ಅಂತಾನ ನಮಗೂ ಆಗ್ಲಿ, ಸೂಜಿಗಾಗ್ಲಿ, ನಿನ್ ಗಂಡಗಾಗ್ಲಿ ಯಾರಿಗೂ ಒಂದ್ ಮಾತು ಹೇಳಿಲ್ವಲ್ಲೇ? ನೀನ್ ಪಾಡಿಗೆ ನೀನು ದುಡ್ಡು ಇಟ್ಕೊಂಡಿದೀನಿ ಅಂತ ಹೇಳಿ ಸಿಕ್ಕಿದಾಗೆ ಬಡ್ಡಿ ಕೊಡ್ತಾರೆ ಅಂತ ಕೊಟ್ಟು ಬಿಡೋದ? ಒಂದ್ ಮಾತು ನಮಗ್ ತಿಳಿಸೇ ಇಲ್ವಲ್ಲೇ ನೀನು? ಯಾವಾಗ ಕೊಟ್ಟೆ ದುಡ್ಡ? ಅಯ್ಯೋ, ಅದಕ್ಕೆ ಯಾಕತ್ತೆ ಅಷ್ಟೊಂದು ಬಾಯ್ ಬಿಡ್ತಾ ಇದ್ರೆ ಇಬ್ರು? ಬಿಡ್ರಿ, ಈಗ ಬಂಗಾರ ಒಡವೆ ಮಾಡಿಸಿದ್ರು ದುಡ್ಡು ಉಳಿಯುತ್ತೆ, ಬಡ್ಡಿ ಬಂದ್ರು ಇನ್ನ ಜಾಸ್ತಿನೇ ಬರುತ್ತೆ. ಅದಕ್ಕೆ ಯಾಕಂಗ್ ಬಾಯ್ ಬಿಡ್ತಾ ಇದ್ರ? ಆ ಸಾವಿತ್ರಿ ಇದ್ದಾಳಲ್ಲ, ಅವಳು ಮ್ಯಾಗ್ಳ ಮನೆ ಸಾವಿತ್ರಿ, ಅವಳಿಗೇನೆ ಕೊಟ್ಟಿದ್ದೀನಿ 10,000 ರೂಪಾಯಿ ಏನಕೋ ಬೇಕಾಗಿತ್ತು ಅಂತ ಬಂದಿದ್ಲು. ಬಡ್ಡಿ ಕೊಡ್ತೀನಿ ಅಂತ ಕೇಳಿದ್ಲು. ಪದ್ಲು ಬಡ್ಡಿ ಅಂತ ಹೇಳಿಲ್ಲ, ದುಡ್ಡಿದ್ರೆ ಬೇಕಾಗಿತ್ತು ಅಂತ ಗೌರಿನ ಕರ್ಕೊಂಡ್ ಬಂದಿದ್ಲು. ನಾನ್ ಸುಮ್ನೆ ಕೇಳ್ತಾಳೇನೋ ಸಾಲನ ಬಡ್ಡಿ ಕೊಡಲ್ಲ ಅಂತ ಹೇಳಿ, ಇಲ್ಲ ಅಂದೆ. ಆಮೇಲೆ ಬಡ್ಡಿ ಕೊಡ್ತೀನಿ ಅಂತ ಅಂದ್ಲು, ಅದಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ಇನ್ನೂ 10,000 ಇತ್ತಲ್ಲ, ಅದಕ್ಕೆ ಹೆಂಗೂನು ಬಡ್ಡಿ ಕೊಡ್ತೀನಿ ಅಂತ ಅಂದ್ಲಲ್ಲ. ನಾನು ಇನ್ನೂ 10,000 ಐತೆ ಕಣೆ ಸಾವಿತ್ರಿ, ಯಾರಿಗಾದ್ರೂ ಬೇಕಂದ್ರೆ 7 ಬಡ್ಡಿ ಕೊಡ್ತೀನಿ ಅಂತಂದೆ. ಕೊಡು ನನ್ನ ಕೈಯಾಗೆ. ಯಾರೋ ಒಬ್ರು ಕೇಳಿದ್ರು, ಅವ್ರಿಗೆ ನಾನು ಕೊಡ್ತೀನಿ, ನಿನಗೆ ನಾನೇ ಬಡ್ಡಿ ಕೊಡ್ತೀನಿ ಅಂತ ಇಸ್ಕೊಂಡ್ಲು 20,000ನು ಆ ಸಾವಿತ್ರಿ ಕೈಗೆ ಕೊಟ್ಟಿದ್ದೀನಿ ಕಣತ್ತೆ. ತಿಂಗಳನ ಬಡ್ಡಿನ ತಪ್ಪದೆ ತಂದು ಕೊಡ್ಬೇಕು ಅಂತ ಹೇಳಿದೀನಿ. ತಂದು ಕೊಡ್ತಾಳೆ, ಸುಮ್ಮೀರು. ಅಯ್ಯೋ ದೇವ್ರಿ, ಆ ಸಾವಿತ್ರಿನೇ ನಂಬಿ ಬಡ್ಡಿಗೆ ಅವಳ ಕೈಗೆ ದುಡ್ಡು ಕೊಟ್ಟಿದ್ಯಾ? ಅದು 20,000ನ? ಅಯ್ಯೋ, 500 ಅಲ್ಲ, 1000 ಅಲ್ಲ. ಇದೇನೇ ನೇತ್ರ, ನಿಮ್ಗೆ ಬುದ್ಧಿ ಇಲ್ವಾ? ಯಾರಾದ್ರೂ ಕೊಡ್ಲೇಳು. ಅವಳು ನಮ್ಗೆ ಆ ಕಷ್ಟ ಐತೆ, ಈ ಕಷ್ಟ ಐತೆ, ಅದು ಸಾಲ ಕಟ್ಟಬೇಕು, ಬ್ಯಾಂಕಿಗೆ ಕಟ್ಟಬೇಕು ಅಂತ ಹೇಳಿ ಕೊಡೋರ ಹತ್ರ ಎಲ್ಲನ ಬಡ್ಡಿ ಕೊಡ್ತೀನಿ ಅಂತೇಳಿ ಆಸೆ ತೋರಿಸಿ ದುಡ್ಡು ಇಸ್ಕೊಂತಾಳೆ ಕಣಿ. ಈಗ ಊರಾಗೆ ಎಷ್ಟು ಜನದ ಹತ್ರ ಸಾಲ ಇಸ್ಕೊಂಡವಳೆ ಗೊತ್ತಿಲ್ಲ ಅವಳು. ಹೋಗಿ ನೀನು ಅವಳಿಗೆ ಸಾಲ ಕೊಟ್ಟಿದ್ಯಲ್ಲೇ, ಬಡ್ಡಿ ಕೊಡ್ತಾಳೆ ಅಂತಾನ? ಅಯ್ಯೋ ಅತ್ತೆ, ಇಸ್ಕೊಂಡಿರ್ಬೋದು, ಎಲ್ಲರಿಗೂ ಬಡ್ಡಿ ಕೊಡ್ತಾಳಂತೆ ಅವಳು. ನನಗೂ ಬಡ್ಡಿ ಕೊಡ್ತಾಳೆ. ಅಸ್ಲು ನಾವು ಬೇಕಾದಾಗ ಕೇಳಿದ್ರೆ ಕೊಡ್ತಾಳೆ. ನಾವು ಮನೆ ಕಟ್ಬೇಕಾದ್ರೆ ಇಸ್ಕೊಂಬನ ಬಿಡ್ರಿ, ಅಸ್ಲು ಬಡ್ಡಿ ಎಲ್ಲನ ಒಂದೇ ಸಲ ಕೊಡ್ತಾಳೆ. ನೀವ್ ಯಾಕೆ ಹಂಗಾಡ್ತಾ ಇದ್ದೀರಾ? ಅಲ್ಲ ಪಾಪ, ಅವಳಿಗೂ ಕಷ್ಟನೂ ತೀರ್ದಂಗಾಗುತ್ತೆ, ನಮಗೆ ಬಡ್ಡಿ ದುಡ್ಡು ಬಂದಂಗಾಗುತ್ತೆ. ಈಗ ಒಡವೆ ಮಾಡ್ಸೋದೇನು ಏನು ಅವಶ್ಯಕತೆ ಇಲ್ಲ. ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಫಸ್ಟ್ ಮನೆ ಕಟ್ಟಿಸ್ಬೇಕು. ಹಳೆ ಮನೆ ಸೋರ ಮನೆ ಯಾರಿರ್ತಾರೆ, ಆಮೇಲೆ ನೆಕ್ಲೆಸ್ ಒಡವೆನ ಮಾಡಿಸ್ಕೊಂಡ್ರಾಯ್ತು. ಬಿಡ್ರಿ, ನೀವ್ ಯಾಕೆ ಹಂಗಾಡ್ತೀರಾ? ನಾನೇನೇನು ಎಲ್ಲೂ ಕಳೆದಿಲ್ಲ ದುಡ್ಡೇನು ನಿಮ್ ದುಡ್ಡ. ಅದು ಏನು ನೀವೇನ್ ಕೊಟ್ಟಿರೋದಲ್ಲ, ನಾನು ಸೂಜಿ ಇಬ್ರು ಸೇರಿ ದುಡ್ದಿರೋದು. ಅದ್ರ ಮೇಲೆ ನನಗೂ ಹಕ್ಕ ಐತಿ. ನಾನೇನ್ ಕಳೆದಿಲ್ಲ, ಬಡ್ಡಿ ಕೊಟ್ಟಿದ್ದೀನಿ, ಅವರು ಬಡ್ಡಿ ಕೊಡ್ತಾರೆ. ಅತ್ಗೆ, ಯಾರು ಜನಗಳನ್ನ ನಂಬಕ್ ಆಗಲ್ಲ ಅತ್ಗೆ. ಇಸ್ಕೋಬೇಕಾದ್ರೆ ಮಾತ್ರ ಕಷ್ಟ, ಅದು ಇದು ಅಂತೇಳಿ ಹೇಳ್ತಾರೆ, ಕೊಡ್ಬೇಕಾದ್ರೆ ಅದೇ ತರ ಕೊಡ್ತಾರ ಅವರು. ಎಂತ ಕೆಲಸ ಮಾಡಿದ್ರಿ ಅತ್ಗೆ ನೀವು? ನನಗಾದ್ರೂ ಒಂದ್ ಮಾತು ಕೇಳ್ಬೇಕು ತಾನೆ? ಅಲ್ಲ, ನೀವ್ ಹೆಂಗ್ ಕೊಟ್ರಿ ಆ ದುಡ್ಡ? ಅಯ್ಯೋ ಬಿಡ ಸೂಜಿ, ನೀನು ನಿಮ್ಮ ಅಮ್ಮ ಯಾರ್ದಂಗ್ ಆಡ್ತಾ ಇದ್ಯಲ್ಲ. ಅಯ್ಯೋ, ಇಬ್ರು ಸೇರಿತಾನೆ ದುಡ್ದಿರೋದು. ಏನೋ ನಾನು ಒಂದ್ ಸ್ವಲ್ಪ ಬಡ್ಡಿ ಬರುತ್ತೆ ಚೆನ್ನಾಗಿ ಅಂತೇಳಿ ಕೊಟ್ಟಿದ್ದೀನಿ. ಅದಕ್ಕೆ ಯಾಕೆ ಹಂಗಾಡ್ತೀರಾ ಇಬ್ರು?
ನಡೀರಿ ಊಟ ಮಾಡೋಣ. ಈಗ ಬಡ್ಡಿ ಕೊಟ್ಟಿದ್ದೀನಿ, ಅಲ್ಲೇ ಒಂದು ವಾರ ಆಯ್ತು ಕೊಟ್ಟು. ತಿಂಗಳು ಆಗ್ತಿದಂಗೆ ಬಡ್ಡಿ ತಂದು ಕೊಡ್ಬೇಕು ಅಂತಾನು ಹೇಳಿದೀನಿ. ನಮ್ಗೆ ಯಾವಾಗ ನಾವು ಮನೆ ಕಟ್ಟಿಸ್ತೀವೋ ಇಲ್ಲ ಮನೆ ತಾಂತೀವೋ ಅವಾಗ ಅಸಲು ಎಲ್ಲ ತಂದು ಕೊಡ್ತಾಳೆ ಅವಳು. ನಾನೆಲ್ಲನ ವಸೂಲಿ ಮಾಡ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಸುಮ್ಮನಿರೇ ಸೂಜಿ, ನಮ್ ದುಡ್ಡಿಗೆ ಮೋಸ ಆಗಲ್ಲ. ನೋಡ್ದೇನಿ ಸೂಜಿ, ಎಲ್ಲ ದುಡ್ಡು ನಾನು ಅಚ್ಚಕಟ್ಟ ಇಕ್ಕೊಂತೀನಿ ಅಂತ ಹೇಳಿ ಇಸ್ಕೊಂಡು ಈಗ ನೋಡು ಆ ಸಾವಿತ್ರಿಗೆ ಬಡ್ಡಿಗೆ ಕೊಟ್ಟೇವಳಂತೆ ದುಡ್ಡ. ಅಲ್ಲ ನಿಜವಾಗ್ಲೂ ಅವಳು ಬಡ್ಡಿ ಕೊಡ್ತಾಳೇನಿ, ಕೊಟ್ರು ಆಮೇಲೆ ಅಸ್ಲು ಕೊಡ್ತಾಳ. 20,000 ರೂಪಾಯಿ ಎಲ್ಲಿ ಹೊಂದ್ಸ್ ಕೊಡ್ತಾಳೆ? ಅವಳೇ ಕೂಲಿ ಮಾಡ್ಕೊಂಡು ತಿಂತಾಳೆ. ಮನೆಗೆ ನೋಡಿರಿ ಗಂಡ ಕುಡ್ದು ಬಂದು ಜಗಳ ಮಾಡ್ತಿರ್ತಾನೆ. ಅವಳು ಅವ್ರ ತಗ್ಗಿ ದುಡ್ಡು ಇಸ್ಕೊಂಡು ಬ್ಯಾಂಕಿಗೆ ಕಟ್ಟಬೇಕು, ಇಲ್ಲಿ ಸಾಲ ಇವ್ರ ಸಾಲ ಇಸ್ಕೊಂಡು ಅವ್ರಿಗೆ ಕೊಡೋದು, ಅವ್ರ ಸಾಲ ಇಸ್ಕೊಂಡು ಇವ್ರಿಗೆ ಕೊಡೋದು, ಬರೇ ಇವೇನೆ ಅವಳವು. ಇಂಥ ವ್ಯವಹಾರ ಮಾಡಿನೇ ಜೀವನ ಮಾಡ್ತಾ ಇದ್ದಾಳೆ ಅವಳು. ಹೋಗಿ ಅಂಥವಳಿಗೆ ಬಡ್ಡಿ ಕೊಟ್ಟೆವಳಲ್ಲ ದುಡ್ಡ ಇವಳು. ಅಯ್ಯೋ, ದುಡ್ಡು ಬರುತ್ತೋ ಇಲ್ವೋ ನನಗಂತೂ ಭಯವಾದಂಗೆ ಆಗ್ತೈತೆ ಕಣೆ ಸೂಜಿ. ಇಬ್ರು ಕಷ್ಟಪಟ್ಟು ದುಡ್ದಿದ್ರಿ, ಈಗ ನೋಡಿರಿ ಇವಳು ನೋಡಿರಿ ಇಂಥ ಕೆಲಸ ಮಾಡ್ಯವಳೆ. ಮದುವೆ ಮಾಡಿಸಿದ್ರೆ ಯಾರು ಭಯನೂ ಇರ್ತಿರ್ಲಿಲ್ಲ. ನಮ್ಮ ಮದುವೆ ನಮ್ಮ ತೆಗಿರೋದು. ಬೇಕು ಅಂದಾಗ ಬೇಕಾದ್ರೆ ಮಾಡ್ಕೊಂಡು ನಮಗೇನು ಬೇಕಾದನ್ನ ಮಾಡ್ಕೋಬೋದಾಗಿತ್ತು. ಎಂಥ ಕೆಲಸ ಮಾಡಿಲ್ಲ ಇವಳು ನೇತ್ರಿ. ಇನ್ಮೇಲೆ ಅವಳ ಕೈ ದುಡ್ಡು ಕೊಡಕ್ಕೆ ಹೋಗ್ಬೇಡ, ನನ್ನ ಕೈಗೆ ಕೊಡು. ಸರಿ ಅಮ್ಮ, ಆಯ್ತು ತಗೋ, ಇದ್ರಾಗ 5,000 ಐತೆ, ಇಟ್ಕೋ. ಈ ಹೊತ್ತಿಗೆ ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಂಡೇ ಇರಲಿಲ್ಲ ಬಿಡು. ಇನ್ನೇನು ಮಾಡೋಕ್ಕಾಗಲ್ಲ, ಬಾ ಹೋಗಿ ಊಟ ಮಾಡೋಣ, ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.